ನೋಡ್ರಿ ಎಷ್ಟು ಚಂದ ಬಂದವು, ಎಷ್ಟು ಮಸ್ತ್ ಕಲರ್ ಬಂದವ, ಕ್ರಿಸ್ಪಿಯಾಗಿ ಬಂದವ. ಬರೀ ಏನು ಟೇಸ್ಟ್ ಮಾಡೋಣ ಅಂತ. ಇದ್ರ ಮ್ಯಾಗ ನಿಂಬೆಹಣ್ಣು, ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಬಂದರೆ ಆಹಾ ಸುಖ, ಸ್ವರ್ಗ ಸುಖ. ಉಪ್ಪು ಖಾರ ಹಾಕೋದೈತಿ, ಕಲಸೋದೈತಿ, ಒಂದು 5 ನಿಮಿಷ ಇಡೋದೈತಿ, ಎಣ್ಣೆಯೊಳಗೆ ಬಿಡೋದೈತಿ, ಆಮೇಲೆ ಮಸ್ತ್ ತಿನ್ನೋದೈತಿ. ಇದಕ್ಕೀಗ ನಾವು ಮಾಡಿದ್ದ ಪೇಸ್ಟ್, ಉಳ್ಳಾಗಡ್ಡಿ ಪೇಸ್ಟ್, ಆಮೇಲೆ ಮಸಾಲೆ, ಚಿಕನ್ ಮಸಾಲೆ ಸ್ವಲ್ಪ ಹಾಕ್ಕೊಂಡಿದ್ದೆ. ನೋಡಿರಿ ಎಷ್ಟು ಮಸ್ತ್ ಕಾಣತ್ತೆ. ಸೇಮ್ ಡಾಬಾಳ ಕೊಡ್ತಾರಲ್ಲ ಗ್ರೇವಿ ಚಿಕನ್ ಜೋಡಿ, ಸೇಮ್ ಹಂಗಾಗೈತೆ ನೋಡ್ರಿ. ಇದು ಡಾಬಾ ಸ್ಟೈಲ್ ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ಸೊ ಗಾಯ್ಸ್, ಫೈನಲಿ ಬಂದೀವಿ ನಾವಿಲ್ಲೇ ತೋಟಕ್ಕೆ. ನೋಡಂತಿರ್ಬೋದು ನೀವು. ಈಗ ನೋಡ್ರಿ, ಈಗ ಚಿಕನ್ ಮಾಡೋದು ಎಲ್ಲ ಕಟ್ಟಿಗೆ ಆರಿಸ್ಕೊಂಡೀವಿ. ಒಲಿ ಮ್ಯಾಗ ಚಿಕನ್ ಮಾಡ್ತೀವಿ ಇವತ್ತು. ಕಬಾಬ್ ಆ್ಯಂಡ್ ಗ್ರೇವಿ ಮಾಡ್ಬೇಕಂತ ಮಾಡೀನಿ. ಬರ್ರಿ ನೋಡ್ರಿ, ಇಲ್ಲಿ ಸೀನ್ರಿ ತೋರಿಸ್ತೀನಿ ತೋಟದ್ದು. ನೋಡ್ರಿ, ಅಕ್ಕಪಕ್ಕ ಏನೂ ಇಲ್ಲ, ಕಬ್ಬ ಬೆಳೆದಾರ, ಕಬ್ಬಿನ ತೋಟ. ಮುಂದೆ ಇನ್ನೂ ಭಾಳ ಐತಿ ಜಾಗ. ನೋಡ್ರಿ, ಒಂದೇ ಮನೆ, ಸಿಂಗಲ್ ಮನೆ. ಇಲ್ಲೇ ಈಗ ಹೊರಗೆ ಒಲಿ ಹೂಡಿ ಮಾಡ್ಬೇಕೀಗ. ನೋಡ್ರಿ ಎಷ್ಟು ಚಂದ ಅನಿಸೈತಲ್ಲ ಇಲ್ಲೆಲ್ಲ. ತೋಟ ಗಿಟ ಇತ್ತಂದ್ರೆ ಯಾವುದು ಕಿರಿಕಿರಿ ಇಲ್ಲ, ಪ್ರಶಾಂತವಾದ, ಯಾರ್ದು ಕಿರಿಕಿರಿ ಇಲ್ಲ ಇಲ್ಲೇ. ಆರಾಮ ನಮ್ಮ ಪಾಡಿಗೆ ನಾವಿರೋದು, ಕೆಲಸ ಮಾಡೋದು, ಬರೋದು, ಉಣ್ಣೋದು, ತಿನ್ನೋದು, ಮಕ್ಕೊಳೋದು. ನಮ್ದೇನೇ ಟೆನ್ಷನ್ ಅಷ್ಟೇ. ಟೆನ್ಷನ್ ಅನ್ನೋಕೆ ಏನು ಬರೋದೇ ಇಲ್ಲ ಟೆನ್ಷನ್ ಅನ್ನೋಕೆ. ಸೊ ಹಿಂಗಿದ್ರೆ ಲೈಫ್ ಮಸ್ತ್ ಅನಿಸೈತಿ, ಖುಷಿ ಇರ್ತೈತಿ ಲೈಫ್. ಯಾವುದೇ ಟೆನ್ಷನ್ ಇರೋದಿಲ್ಲ, ಆಯಸ್ಸು ಜಾಸ್ತಿ ಆಕೈತಿ ಫಸ್ಟ್ ಆಫ್ ಆಲ್ ಅಂದ್ಬೇಕಂದ್ರೆ, ಹೌದಿಲ್ಲ? ಓಕೆ, ಬರ್ರಿ ಚಿಕನ್ ಮಾಡೋಣಂತ. ನೋಡ್ರಿ, ಇದ ಮನೆ. ಇವರೆಲ್ಲ ನೋಡ್ರಿ ಇಲ್ಲೇ ಹಾಗಲಕಾಯಿ ಎಲ್ಲ ಬೆಳೆದಾರ. ಇಲ್ಲೇ ಬಳ್ಳಿ ನೋಡ್ರಿ, ಹಾಗಲಕಾಯಿ ಬಳ್ಳಿ ಇದೆ. ದೇವ್ರೇ ಬೇಕಂದ್ರೆ ಚೆಂಡು ಹೂವು. ದೆನ್ ನಿಮ್ಗೆ ಮೆಣಸಿನ್ಕಾಯಿ ಬೆಳೆದಾರ ಇಲ್ಲೇ. ಇವರೆಲ್ಲ ನೋಡ್ರಿ ಮೆಣಸಿನ್ಕಾಯಿ, ಎಲ್ಲ ಮೆಣಸಿನ್ಕಾಯಿ ಇಲ್ಲೇ ಬೆಳೆದಾರ. ಕಬ್ಬು ಇಲ್ಲೇ, ಆಮೇಲೆ ಬದ್ನೆಕಾಯಿ ಬೆಳೆದಾರ. ನೋಡಂತಿರ್ಬೋದು ನೀವು, ಬದ್ನೆಕಾಯಿನೂ ಇಲ್ಲೇ ಬೆಳೆದಾರ. ಅಂದ್ರೆ ಇವ್ರು ಸಂತಿಗೇನು ಹೋಗೋದಿಲ್ಲ, ಎಲ್ಲ ಇಲ್ಲೇ ಬೆಳೆದಾರ. ಟಮಾಟೆ ಗಿಮಾಟಿ ಎಲ್ಲ ಇಲ್ಲೇ. ಕಾಯಿಪಲ್ಲೆ ಮಾಡೋದೇ ಇಲ್ಲ ಇವ್ರು, ಆಲ್ಮೋಸ್ಟ್ ಮಾಡೋದಿಲ್ಲ, ಸ್ವಲ್ಪ ಮಾಡ್ತಾರೆ. ಮಸಾಲೆ ಗಿಸಾಲೆ ಬೇಕಂದ್ರೆ ಅಂತೂ ಮಾಡಬೇಕು. ಅದಂತೂ ಬೆಳೆಯೋಕ್ಕಾಗೋದು, ಬೆಳಿಬೋದು, ಬಟ್ ಇವ್ರು ಬೆಳೆದಿಲ್ಲ. ಅದಕ್ಕೆಲ್ಲ ಮಾಡ್ಕೊಂಡು ಮತ್ತು ಭಾಳ ಬೇಕಾಕೈತಿ. ಸೊ ಹಂಗಾಗಿ ಇವ್ರು ಅಷ್ಟು ಬೆಳೆದಿಲ್ಲ. ಈಗ ಇವರೆಲ್ಲ ಮಸಾಲೆ ಗಿಸಾಲೆ ಬೇಕಂದ್ರೆ ಅಲ್ಲೇ ತೊಗೊತಾರೆ. ಮತ್ತು ಜಾಸ್ತಿ ಏನಾರು ಕಾಯಿಪಲ್ಲೆ ಬೇಕವ, ಸೊಪ್ಪು ಗಿಪ್ಪು ಬೇಕಂತಂದ್ರು ಅದು ಪರ್ಚೇಸ್ ಮಾಡ್ತಾರೆ. ಈಗೇನು ಇವ್ರಿಗೆ ಎಷ್ಟು ಬೇಕಲ್ಲ ಡೈಲಿ ರೊಟೀನ್ಗೆ ಅಷ್ಟು ಬೆಳೆದಾರೆ, ಇಲ್ಲಿದೆ ತೊಗೊಂಡು ಮಾಡ್ತಾರೆ. ಸೊ ಇದು ಇವ್ರ ಮನೆ, ನಮ್ಮ ಅಣ್ಣಾರ್ದ ಇದು ಮನೆ. ನೋಡ್ರಿ ಇಲ್ಲಿ ಎಷ್ಟು ಮಸ್ತಾಗೈತಿ. ಇದೆಲ್ಲ ಭಾಳ ದೂರ ಐತಿ, ತೋಟ ಭಾಳ ದೊಡ್ಡದೈತಿದೆ. ಬರ್ರಿ ಈಗ ಬರ್ರಿ ಚಿಕನ್ ಮಾಡೋಣಂತ. ಕಬಾಬ್ ಚಿಕನ್ ರಾಜುನ ಮಾಡ್ತಾಳೆ ಈಗೆಲ್ಲ ಕಬಾಬ್ ಚಿಕನ್. ಈಗ ನೋಡ್ರಿ ಕಬಾಬ್ ಬಿಡ ಅಂತ ಪ್ರಾಣ. ಹಳ್ಳಿ ಲೈಫ್ ಸ್ಟೈಲ್ ಎಂಜಾಯ್ ಮಾಡಿರಿ ನೀವು. ನೋಡಿರಿ ಕಬಾಬ್ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ವಿ. ಈಗ ಕಬಾಬ್ ಮಾಡಿ ನೆಕ್ಸ್ಟ್ ಗ್ರೇವಿ ಮಾಡೋದು. ನೋಡ್ರಿ ರಾಯನ್ ನೋಡ್ರಿ ಫುಲ್ ಆಟ ಆಡ ಅಂತಾನೆ. ಅಪ್ಪಾಜಿ ಅಪ್ಪಾಜಿ ರಾಯನ್ ರಾಯನ್ ಇಲ್ವಾ ಇಲ್ಲಿ ನೀನು ಮತ್ತೆ ಹೊಡೆಗಿಡ್ದಕ್ಕಿಗೆ. ನೋಡ್ರಿ ಫ್ರೈ ಅಂತೂ ನಮ್ಮ ಕಬಾಬ್. ಇನ್ನೊಂದು ತೋರಿಸ್ಲಾ ನಿಮ್ಗೆ ಮಜಾ. ನೋಡ್ರಿ ಇಲ್ಲಿ ಹೆಂಗೆ ಹಾಕೊಂಡಿಲ್ಲ ಲೈಟ್ ಮಸ್ತ್ ಹೆಂಗೆ ಕಾಣತೈತಿ. ಓಕೆ ಬರ್ರಿ. ಕತ್ಲೈತಲ್ಲ ಅದಕ್ಕೆ ಕತ್ಲಾಗೈತಿ ಇಲ್ಲಿ, ಅದಕ್ಕೆ ಸಂಬಂಧ ಲೈಟ್ ಹಾಕ್ಕೊಂಡೆ ಮಾಡಾದೈತಿ ನೋಡ್ರಿ ಮಸ್ತ್. ರಾಜು ಅವ್ರದ್ದು ಮನೆ ಇದೆ. ನೋಡ್ರಿ ಚಂದ ಫ್ರೈ ಅಂತವ. ಕಬಾಬ್ ಫ್ರೈ ಹಾಕ್ಕೊಂತಂದ್ರೆ ತಿನ್ನೋದೆ. ರಾಯನ ಭಾಳ ಉಡಾಳ ಆಗ್ಬಿಟ್ಟಾನ ಇಲ್ಲಿ ಬಂದ್ಮ್ಯಾಗ. ಯಾಕೋ ಈಗ ನನಗೆ ಹೊಡಿತಿ ಕಟ್ಟಿಗೆ ತೊಗೊಂಡು. ಹಳ್ಳಿ ಹೈದಾಗಿನ ಈಗ ಹಾಂ, ಹಳ್ಳಿ ಹುಡುಗಾಗಿ ಯಾಕೋ ಉಪ್ಪ ಉಪ್ಪ
ಹೂವು ಹುಳ ನೋಡಲ್ಲಿ ಬೈ ಏನತ್ತಿದ್ರ ಹೂವು ಹುಳ ಬರ್ತೈತಿ ಇಲ್ಲಿ. ಅಲ್ಲಿ ನೋಡಲ್ಲಿಗ ಅಲ್ಲೇ ಅಲ್ಲಿ ನೋಡಲ್ಲಿ ಲೈಟ್ ನೋಡ್ರಿ ಎಷ್ಟು ದೂರ ಹೋಗೈತಿ ಇದು. ಮಸ್ತ್ ಯೂಸ್ಫುಲ್ ಐತೆ ನೋಡ್ರಿ ಅಪ್ಪ ನೋಡ್ರಿ ಅಲ್ಲೇ ಮಟ ಹೋಗ್ತೈತಿ. ಟ್ರ್ಯಾಕ್ಟರ್ ಮುಂದೆ ಕಂಬಕ್ಕೆ ಹೋಗ್ತೈತನ. ಹಾಂ ನೋಡ್ರಿ ಕಂಬಕ್ಕೆ ಕಾಣ್ತೈತಿ ಎಷ್ಟು ದೂರ ಐತಿ. ಬರ್ರಿ ಏ ನೀರು ಮಣ್ಣು ಹಾಕ್ಬೇಡಪ್ಪ ಅಪ್ಪಾಜಿ. ಜಿಜ್ಜಿ ಒಳಗೆ ಬೀಳ್ತೈತದ ಮಣ್ಣು ಹಾಕ್ಬೇಡ. ತಿಂತಿಲ್ಲ ಮತ್ತೆ ಅದನ್ನ ಮತ್ತೆ ಸ್ವಲ್ಪ ಸಣ್ಣ ಮಾಡ್ಕೊ. ಈಗ ಕಬಾಬ್ ಮಾಡಕ್ಕೆ ನೋಡ್ರಿ ನಾವು ಹಿಟ್ಟು ಗಿಟ್ಟು ಏನೂ ಯೂಸ್ ಮಾಡಿಲ್ಲ. ಬರೀ ಕಬಾಬ್ ಮಸಾಲೆ, ಉಪ್ಪು, ಖಾರ, ಅರಿಶಿನ ಅಷ್ಟೇ ಯೂಸ್ ಮಾಡಿದ್ದು, ಮತ್ತೆ ಏನೂ ಯೂಸ್ ಮಾಡಿಲ್ಲ. ನೋಡ್ರಿ ನೋಡ್ರಿ ಇವು ಸೇಮ್ ಬಂದವು. ನಾವು ಜಾಸ್ತಿ ಆದ ಹಿಟ್ಟು ಗಿಟ್ಟು ಹಾಕಿದ್ವಿ ಅಂದ್ರೆ ಹಿಟ್ಟಿಂದ ಬರ್ತೈತೆ. ಬರೀ ಹಿಂಗೆ ತಿಂದ್ವಿ ಅಂತ ತಿಳ್ಕೊರಿ, ಜಾಸ್ತಿ ಏನು ಮಾಡೋದಿಲ್ಲ. ನಮ್ಮ ಚಿಕನಿಂದ ಏನು ಫ್ಲೇವರ್ ಅಂತ ಗೊತ್ತಾಕೈತಿ ಕಬಾಬಿಂದ. ನೋಡ್ರಿ ಎಷ್ಟು ಚಂದ ಬಂದವು, ಎಷ್ಟು ಮಸ್ತ್ ಕಲರ್ ಬಂದವ, ಕ್ರಿಸ್ಪಿಯಾಗಿ ಬಂದವ. ಬರೀ ಏನು ಟೇಸ್ಟ್ ಮಾಡೋಣ ಅಂತ. ಇದ್ರ ಮ್ಯಾಗ ನಿಂಬೆಹಣ್ಣು, ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡ್ವಿ ಅಂದ್ರೆ ಆಹಾ ಸುಖ, ಸ್ವರ್ಗ ಸುಖ. ನೋಡ್ರಿ ಇಲ್ಲಿ ಅನಾಹುತಾಗ್ಯವ. ಈಗ ನೋಡ್ರಿ ಅದು ಹೆಲ್ಮೆಟ್ ನಾನು ಹೆಂಡತಿಗೆ ಹಾಕಿದೆ. ಇದಕ್ಕೆ ನಂಗೆ ಕ್ಲಿಯರ್ ಬರೋಂತಿಲ್ಲ ಕ್ಯಾಮ್ರಾ, ಸೊ ಲೈಟಾಗಿ ಕಾಣತೈತಿ ಅದ್ರ ಸಂಬಂಧ. ಬರ್ರಿ ನೀನು ಟೇಸ್ಟ್ ಮಾಡಿ ತೋರಿಸ್ತೀನಿ ಅಂತ ನಿಮ್ಗೆ. ಟೇಸ್ಟ್ ಮಾಡೋಂಬ್ರಿ. ಮಸ್ತ್ ಬಂದೈತಿ. ಉಪ್ಪು ಖಾರ ಮಸಾಲೆ ಮಸ್ತ್ ಹಿಡಿದೈತಿ ಚಿಕನ್ನಿಗೆ. ಅನಾಹುತ ಆಗೈತಿ ಹೇಳ್ಬೇಕಂದ್ರೆ. ಹಿಟ್ಟು ಗಿಟ್ಟು ಇಲ್ಲಾರ್ದ ನೀವು ಬ್ಯಾಚುಲರ್ ಇದ್ರಿ ಅಂದ್ರೆ ರೂಮ್ ಒಳಗೆ ಆರಾಮ್ ಈ ಟೈಪ್ ಮಾಡ್ಕೊಂಡು ತಿನ್ಬೋದು. ಮಸ್ತ್ ಈಸಿ, ಏನು ಜಾಸ್ತಿ ಏನು ಕೆಲಸ ಇಲ್ಲಿರಾಗ. ಹೊರಲಿಂದ ತರೋದೈತಿ ಮಸಾಲೆ, ಉಪ್ಪು ಖಾರ ಹಾಕೋದೈತಿ, ಕಲಸೋದೈತಿ, ಒಂದು 5 ನಿಮಿಷ ಇಡೋದೈತಿ, ಎಣ್ಣೆಯೊಳಗೆ ಬಿಡೋದೈತಿ, ಆಮೇಲೆ ಮಸ್ತ್ ತಿನ್ನೋದೈತಿ ಅಷ್ಟೇ. ಜಾಸ್ತಿ ಕಸರತ್ತು ಇಲ್ಲಿರಾಗ. ಆಮೇಲೆ ಇನ್ನೂ ಗ್ರೇವಿ ಪೆಂಡಿಂಗ್ ಐತಿ ನಮ್ದು. ಗ್ರೇವಿ ಒಂದು ಮಾಡೋಣಂತೆ. ಅದು ನಾನು ಕೊಬ್ಬರಿ ಇಲ್ಲಾರ್ದ ಮಾಡಂತೀನಿ. ಕೊಬ್ಬರಿ ಏನು ರುಬ್ಬಿಲ್ಲ, ಅದಕ್ಕೆ ಬರೀ ಉಳ್ಳಾಗಡ್ಡಿ ಹಾಕಿ ಮಾಡಂತೀನಿ ನಾನು. ಉಳ್ಳಾಗಡ್ಡಿ ರುಬ್ಬಿಟ್ಟೇವಿ. ರುಬ್ಲಾರ್ದು ಮಾಡ್ಬೋದು ಗ್ರೇವಿ. ಅದು ಹೆಂಗೆ ಮಾಡ್ಬೋದು ಅಂತಂದು ಕಮೆಂಟ್ ಮಾಡಿರಿ. ಮಾಡಿ ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿರಿ. ನಿಮ್ಮ ಡಿಮ್ಯಾಂಡ್ ಮ್ಯಾಗ ನಾನು ಮಾಡಿ ತೋರಿಸ್ತೀನಿ. ಬ್ಯಾಚುಲರ್ ಇದ್ದವ್ರು ಮಿಕ್ಸಿ ಇರೋದಿಲ್ಲ, ಹಾಸ್ಟೆಲ್ ಹೋಗಿರ್ತೀರಿ, ಹೊರಗೆ ಇರ್ತೀರಿ, ಎಲ್ಲೇ ಕೆಲ್ಸಕ್ಕೆ ಹೋಗಿರ್ತೀರಿ ಹೊರಗೆ, ಅಂಥ ಟೈಮಿಗೆ ಬ್ಯಾಚುಲರ್ ಇರ್ತೀರಿ ನೀವು. ಟೈಮಿಗೆ ನಿಮ್ಮ ಕಡೆ ಮಿಕ್ಸಿ ಇರೋದಿಲ್ಲ, ಅದು ಇರೋದಿಲ್ಲ. ಅರ ಉಳ್ಳಾಗಡ್ಡಿ, ಟಮಾಟೆ, ಮೆಣಸಿನ್ಕಾಯಿ ಹಾಕ್ಕೊಂಡು ಬರೀ ಉಪ್ಪು ಖಾರ ಹಾಕ್ಕೊಂಡು ಹೆಂಗೆ ಮಾಡೋದು ಅಂತಂದು ನಾನು ತೋರಿಸ್ಕೊಡ್ತೀನಂತೆ. ನೀವು ಕಮೆಂಟ್ ಮಾಡಿದ್ರೆ ಅಷ್ಟೇ ತೋರಿಸ್ಕೊಡ್ತೀನಿ. ಇಲ್ಲಾಂದರೆ ಮುಂದೆ ನೋಡೋಣ ಅಂತ. ಓಕೆ, ಗ್ರೇವಿ ಒಂದು ಮಾಡೋಣಂತೆ ನೆಕ್ಸ್ಟ್. ಬರ್ರಿ ನೋಡ್ರಿ, ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ ಅದೇನು ಕಬಾಬ್ ಮಾಡಿದ್ವಲ್ಲ ಅದೇ ಎಣ್ಣೆ ಒಳಗೆ ಹಾಕ್ಕೊಂಡಿವಿ. ನೋಡ್ರಿ ಒಲೆ ಹತ್ತಿಸ್ಬೇಕು. ಒಲೆ ಆರೈತಿ. ನೋಡ್ರಿ ಇವಾಗ ಪೂರ್ತಿ ಕುದಿಬೇಕಿದೆ. ಕುದ್ದು ಇದ್ರದ್ದೇನು ರಸ ಬಿಡ್ತೈತಲ್ಲ ಅಲ್ಲಿ ಮಟನು ಕುದಿಬೇಕಿದೆ. ಅಲ್ಲಿ ಮಟನು ಏನು ಹಾಕಂಗಿಲ್ಲ ಇದಕ್ಕೆ. ಆಮೇಲೆ ಉಪ್ಪು ಗಿಪ್ಪು ಹಾಕೋಬೇಕು. ಉಪ್ಪು ಖಾರ ಅರಿಶಿನ ಎಲ್ಲ ಆಮೇಲೆ ಹಾಕೋಣಂತ. ಓಕೆ, ಇದು ಫಸ್ಟ್ ಕುದಿಲಿದ್ದು. ಆಮೇಲೆ ಪೇಸ್ಟ್ ಮಾಡಿದ್ದೈತದ. ಪೇಸ್ಟ್ ಮಾಡಿದ್ದು ಇದ್ರೊಳಗೆ ಐತೆ ನಮ್ದು. ನೋಡ್ರಿ ಅದನ್ನ ಆಮೇಲೆ ಹಾಕೋಣಂತ. ಎಲ್ಲ ಚಿಕನ್ ಹಾಕಿನ ಮ್ಯಾಗ ಹಾಕೋಣಂಥದ್ದು. ಓಕೆ, ಅರಿಶಿನ ಪುಡಿ, ಉಪ್ಪು, ಖಾರ, ಆಮೇಲೆ ಚಿಕನ್ ಮಸಾಲ ಒಂದು ತೊಗೊಂಡಿದ್ದೆ ಲೋಕಲ್. ಯಾಕಂದ್ರೆ ಮನ್ಯಾಗಂತೂ ನಾವು ಮಾಡಿದ್ದೆ, ಮನ್ಯಾಗಿದ್ದಂತೂ ನಾವು ಮನ್ಯಾಗ ಮಾಡಿದ್ದೈತಿ ಹೋಮ್ ಮೇಡ್. ಅದನ್ನ ಯೂಸ್ ಮಾಡ್ತೀನಿ. ನಾ ಇಲ್ಲಿ ಹೊರಗೆ ಬಂದಿನಲ್ಲ, ಸೊ ಹೊರಗಿಂದ ಯೂಸ್ ಮಾಡೋಗೈತಿ. ಓಕೆ, ನೀವೇ ಮಾಡೋಂಬರ್ರಿ, ಮಸ್ತ್ ಆಕೈತಿ. ತಿನ್ನೋಣ ಮಸ್ತ್.
ಓಕೆ ನೋಡಿರಿ, ಚಿಕನ್ ಹಾಕ್ಕೊಂಡೆ, ಉಳ್ಳಾಗಡ್ಡೆ ಎಲ್ಲ ಕರೆಕ್ಟ್ ಕುದ್ದಿದ್ವು ನೋಡಿರಿ. ಈಗ ಬರೀ ಕುದಿಬೇಕಾದ್ರೆ ಎಲ್ಲ ಪೂರ್ತಿ ಹಣ್ಣಾಗಿದ್ವು. ನೆಕ್ಸ್ಟ್ ಈಗ ಉಳ್ಳಾಗಡ್ಡೆ ಹಾಕ್ಕೊಂಡೆ ನಾನು ನೋಡಿರಿ. ಈ ಸಾರಿ ಚಿಕನ್ ಹಾಕ್ಕೊಂಡೆ ನಾನು. ಹೆಸರು ಹೆಂಗೆ ಬಿಡಾಗತ್ತೆ ನೋಡ್ರಿ. ತಿನ್ನ ಹ್ಞೂ ತಿನ್ಲಾರ್ದಕ್ಕೆ ತಿನ್ನ ನೋಡ್ರಿ. ಇಲ್ಲಿ ಇನ್ನೊಂದು ತಿನ್ನ ಹಂಗೆ ಹೊಟ್ಟೆ ಮಗಳು ನೀರು ತಿನ್ನಕ. ಹಾಂ ತಿನ್ನು ಮತ್ತೆ. ಹಾಂ ಸಾಕು ಯಾಕೆ ಅಂತಿಂತ ಒಂದು ಪೀಸ್ ತಿನ್ಲಪ್ಪ ಜೀವನದಾಗ ಚಿಕನ್. ಬ್ರಾಹ್ಮಣರಿಗೆ ಈಗ ನಮ್ದು ಆ್ಯಕ್ಚುಲಿ ಲವ್ ಮ್ಯಾರೇಜ್ ಆಗಿದ್ದು. ಆಕೆ ಬ್ರಾಹ್ಮಣರ, ನಾವು ಕುರುಬ್ರ, ನಾವಿಬ್ಬರು ಲವ್ ಮ್ಯಾರೇಜ್ ಆಗಿದ್ದೆ. ಹಿಂಗಾಗಿ ಚಿಕನ್ ತಿನ್ನೋದಿಲ್ಲ ಆಕೆ. ಹಂಗೆ ಮಾಡಿ ತತ್ತಿಗಿತ್ತಿ ತಿನ್ನಂಗೆ ಮಾಡೇನಿ. ಮುಂದೆ ಯಾವಾಗ ಅಕ್ಕಳ ಏನಕ್ಕೆ ಚಿಕನ್ ತಿನ್ನಂಗೆ ಎಲ್ಲ ಮಾಡ್ತಾಳೆ ಅಡುಗೆ, ಬಟ್ ತಿನ್ನೋದಿಲ್ಲ. ಎಲ್ಲ ಅಡುಗೆ ಮಾಡ್ತಾಳೆ. ಮೀನಾ ಮಾಡ್ತಾಳೆ, ಚಿಕನ್ ಮಾಡ್ತಾಳೆ, ಮಟನ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ, ತಿನ್ನೋದಿಲ್ಲ. ಅದೊಂದು ಬೇಜಾರು ನಮಗೂ. ಯಾವಾಗ ತಿಂತಾಳೆ ತಿನ್ನಲಿ. ಆಕೆಗೆ ಮನಸ್ಸಿಗೆ ಬಂದಷ್ಟು ನಾವು ಫೋರ್ಸ್ ಮಾಡಿ ಸಾಕಾಗೈತಿ. ಯಾವಾಗ ತಿಂತಾಳೆ ತಿನ್ನಲಿ, ಅದ್ರಲ್ಲಿ ಫೋರ್ಸ್ ಮಾಡೋದು ಜಾಸ್ತಿ. ಅದ್ರ ಪ್ರಾಣ ನಂಗೆ ತಿನ್ಬೇಕು ಅನ್ನಿಸ್ತಾನೆ ತಿಂತೀನಿ. ಹೌದಾ? ಈಗ ತಿನ್ಬೇಕು ಅನ್ನಿಸ್ತು ತಿಂದೆ. ಹಾಂ ಅಷ್ಟೇನಾ? ಆಯಿತು, ಮಾಡಿ ಕರೆಕ್ಟ್ ಮಾಡಿ. ಇದಕ್ಕೀಗ ಉಪ್ಪು, ಖಾರ, ಅರಿಶಿನ ಹಾಕ್ಕೊಂಡಿದ್ದು ನೋಡ್ರಿ. ಹೆಂಗೆ ಕಾಣತೈತಿ, ಎಷ್ಟು ಮಸ್ತ್ ಕಾಣತೈತಲ್ಲ ಗ್ರೇವಿ. ಪಾಪ ಹೂವು ಬರೋದಿಲ್ಲ ಕಿಗಿಗೆ, ಸ್ವಲ್ಪ ಕಷ್ಟ ಐತಕ್ಕಿದೆ. ಓಕೆ, ಮತ್ತು ಮುಂದೆ ಏನಾಕಿದೆ ನೋಡಂಬಿಡ್ರಿ. ಇದಕ್ಕೀಗ ನಾವು ಮಾಡಿದ್ದ ಪೇಸ್ಟ್, ಉಳ್ಳಾಗಡ್ಡಿ ಪೇಸ್ಟ್, ಆಮೇಲೆ ಮಸಾಲೆ, ಚಿಕನ್ ಮಸಾಲೆ ಸ್ವಲ್ಪ ಹಾಕ್ಕೊಂಡಿದ್ದೆ ನೋಡಿರಿ. ಎಷ್ಟು ಮಸ್ತ್ ಕಾಣುತ್ತೆ. ಸೇಮ್ ಡಾಬಾಳ ಕೊಡ್ತಾರಲ್ಲ ಗ್ರೇವಿ ಚಿಕನ್ ಜೋಡಿ, ಸೇಮ್ ಹಂಗಾಗೈತೆ ನೋಡ್ರಿ. ಇದು ಡಾಬಾ ಸ್ಟೈಲ್ ನಿಮ್ಮ ಮನೆಯೊಳಗೆ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ಈಗ ನಾ ಹೇಳಿದ್ನಲ್ಲ ಈ ಸ್ಟೆಪ್ ತೊಗೊಂಡೆ. ಇದು ನಿಮ್ಗೆ ಡಿಟೇಲಾಗಿ ಮಾಡ್ಬೇಕಂತಂದ್ರೆ ಕಮೆಂಟ್ ಮಾಡಿರಿ. ಇದ್ರದ್ದಷ್ಟೇ ಮಾಡ್ತೀನಿ ನಾನು, ಲಾಗ್ ಏನು ಮಾಡೋದಿಲ್ಲ. ಓಕೆ, ಇದು ಆಮೇಲೆ ಊಟ ಮಾಡುವಾಗ ಮಾಡ್ತೀನಿ. ಊಟ ಆಗಿನ ಮ್ಯಾಗಾರ ಮಾಡ್ತೀನಿ. ಅಲ್ಲಿ ಮಟ್ಟ ವೇಟ್ ಮಾಡಿರಿ. ಟಿಲ್ ವಾಚ್. ಇದೊಂದು 5 ನಿಮಿಷ ಕುದಿಲಿ. ಕುದ ಮ್ಯಾಗ ತೆಗೆದು ಬಿಡೋಣ ಅಂತಳಗೆ. ಆಮೇಲೆ ಏನೈತಲ್ಲ ಸಪ ಮಾಡಿ ಮಕ್ಕೋಣಂತ. ಬೆಳಗ್ಗೆ ಜಲ್ದಿ ಎದ್ದು ಹೋಗ್ಬೇಕು.